ಸತ್ಯಗಾಲಕ್ಕೆ ಹೋಯ್ತದ ಸತ್ಯಗಾಲಕ್ಕೆ ಹೋಗ್ತಾ ಇದ್ರಿ. ಹಂಗಾಗಿ ನೋಡ್ಬಿಟ್ಟು ನ್ಯಾಷನಲ್ ಇದು ಅಂದ್ರೆ ಈ ಬೋರ್ಡ್ ನೋಡೇ ಬಂದ್ರಿ? ನಾವು ಯೂಟ್ಯೂಬ್ ಮೊದ್ಲು ನೋಡಿದ್ದೆ, 5 ರೂಪಾಯಿ ಇಲ್ಲಿ ಮಳವಳ್ಳಿಲಿ ಇರೋದೇನೋ ಅನ್ಕೊಂಡು ನಾ ಸುಮ್ಮನೆ ಆಗ್ಬಿಟ್ಟಿದ್ದೆ. ಅಂದ್ರೆ ನಿಮ್ಗೆ ಗೊತ್ತಿಲ್ಲ, ತಿನ್ನಗಂಟ್ಲು ಗೊತ್ತಿಲ್ಲ ನಿಮಗೆ? ತಿಂದ್ಮೇಲೆ ಗೊತ್ತಾಯ್ತು, ಇದೇ ಇವ್ರ ಹಂಗಂದ್ರೆ 5 ರೂಪಾಯಿ ಬೋಟ್ ಹಾಕೋರು. ನನಗೆ ಅವಾಗ ಖುಷಿನೇ ಆಗೋಯ್ತು. ಅಂದ್ರೆ ನಿಮ್ಗೆ ದುಡ್ಡು ಕೊಟ್ಟಾಗ್ಲೂ ಗೊತ್ತಾಗಿಲ್ಲ? ಇದೇ ಇಷ್ಟೊಂದು ಕಮ್ಮಿ ತಗೋಬಿಟ್ರಲ್ಲ, ಇಬ್ರಿಂದ ಕಮ್ಮಿ ತಗೋಬಿಟ್ರಲ್ಲ ಅಂತ ನನಗೆ ಇಷ್ಟೊಂದು ನಿಮ್ಗೆ ಗೊತ್ತೇ ಇಲ್ಲ ಇದೇ ಹೋಟ್ಲು ಅಂತ? ಬೋರ್ಡ್ ಗಿಲ್ಡ್ ಏನು ಇರ್ಲಿವಲ್ಲ, ಬೋರ್ಡ್ ಅಲ್ಲ ಹಾಕಿದ್ದಾರೆ, ನೀವು ನೋಡೇ ಇಲ್ಲ. ತಿಂದ ಮೇಲೆ ಗೊತ್ತಾಗ್ತಿದೆ, ಕಾಸು ಈಸ್ ಕಡಿಮೆ ಇಸ್ಕೊಂಡ್ಮೇಲೆ. ಇಷ್ಟೊಂದು ಚೀಪ್ ಆಗಿ ತೆಗೆದು ಕೊಡ್ತಾರಲ್ಲ ಅಮೌಂಟ್. ಆಮೇಲೆ ನೋಡಿದ್ ನಾವು 5 ರೂಪಾಯಿ ಇದೇ ಇರ್ಬೇಕು ಇಲ್ಲಿಗೆ ಅಂತ ಹಾಕಿರೋದು ಅಂತ. ಅಂದ್ರೆ ನೀವು ಇಲ್ಲಿಗೋಸ್ಕರ ನೋಡ್ತೀವಿ ಸರ್ ಬಿಗ್ ಬಾಸ್. ಇಲ್ಲಿಗೋಸ್ಕರನೇ ಬಿಗ್ ಬಾಸ್ ನೋಡ್ತಾನೆ ಇರಲಿಲ್ಲ ಆ ಸೀಸನ್ ಅಲ್ವೇ. ಈ ಸೀಸನ್ ಅಲ್ಲಿ ಮಾತ್ರ ಇಲ್ಲಿಗೋಸ್ಕರ ಬಿಗ್ ಬಾಸ್ ನೋಡ್ತಾರ. ಗಿಲ್ಲಿಗೋಸ್ಕರ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಅಲ್ಲ? ನೋಡಿ ಸರ್, ಈಗ ಗಿಲ್ಲಿ ಗೆಲ್ಲಿ ಅಂತ ಹೇಳಿ, ಗಿಲ್ಲಿ ಊರ್ನ ಪಕ್ಕದವ್ರೆ ಅಂದ್ರೆ ದೊಡ್ಡರಸಿಂಕೆರೆ ಅಂತ ಅಂದ್ರೆ ಇಡೀ ಇಂಡಿಯಾಕ್ಕೆ ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತು ಅಂಬರೀಶ್ ಅವ್ರ ಊರು ಅಂತ. ಅಂಬರೀಶ್ ಅವ್ರ ಊರ್ ಗೇಟ್ ಪಕ್ಕ. ನಿಮ್ಗೆ ಅಂಬರೀಶ್ ಅಂದ್ರೆ ಖುಷಿ ಆಗ್ತಿದೆ. ಅವ್ರ ಊರ್ ಪಕ್ಕದಲ್ಲಿ ಒಬ್ರು ಹೋಟ್ಲ್ ಅವರು ಗಿಲ್ಲಿ ಗೆಲ್ಲಿ ಅಂತ 5 ರೂಪಾಯಿ ಇಡ್ಲಿ 5 ರೂಪಾಯಿ ದೋಸೆ ಕೊಡ್ತಿದ್ದಾರೆ. ನೀವು ದೋಸೆ ತಿಂದ್ರಾ? ತಿಂದೆ ಸರ್. ನೀವು ಎಷ್ಟು ದೋಸೆ ತಿಂದ್ರಿ ಸರ್? ನಾವು 2 ದೋಸೆ ತಿಂದೋ, ರೈಸ್ ತಿಂದೋ, ಬೋಂಡ ತಿಂದೋ. ದೋಸೆ, ಬೋಂಡ, ರೈಸ್ ಎಲ್ಲ ತಿಂದೋ. ಈಗ 5 ರೂಪಾಯಿಗೆ ಒಂದು ದೋಸೆ ಕೊಡ್ತಿದ್ರಲ್ಲ ಸರ್, ಇದೇ ದೋಸೆ ಹೊರಗಡೆ ಎಷ್ಟಾಗುತ್ತೆ? 20 ರೂಪಾಯಿ ಆಯ್ತು ಸರ್. 20 ರೂಪಾಯಿ ಆಗೋ ದೋಸೆ ಬರೀ 5 ರೂಪಾಯಿ ಕೊಡ್ತಾವ್ರೆ ನೋಡಿ. ಹಂಗಾದ್ರೂ ಕೂಡ ಚೆನ್ನಾಗಿತ್ತ? ಚೆನ್ನಾಗಿತ್ತು, ಯಾವ್ದ್ರಲ್ಲೂ ಕ್ವಾಂಟಿಟಿ ಕಮ್ಮಿ ಮಾಡಿಲ್ಲ, ಎಲ್ಲ ಚೆನ್ನಾಗದೆ. ಅಂದ್ರೆ ಇಷ್ಟೊಂದು ಅಭಿಮಾನ ಏನಕ್ಕೆ ಸರ್ ಮಂಡ್ಯ ಜನಗಳಿಗೆ? ಅವನು ಹಳ್ಳಿ ಹೋಯ್ದ, ಮತ್ತೆ ಬಡ ಕುಟುಂಬದಿಂದ ಹೋಗಿರೋನು, ಹಳ್ಳಿಯವನು ಬಡ ಕುಟುಂಬದಿಂದ ಬಂದಿರೋನು ಗೆದ್ ಬರ್ಲಿ ಅಂತ ಒಂದು ಇದು. ನಿಮಗೆ ಎಷ್ಟು ಖುಷಿ ಆಗುತ್ತೆ ಗಿಲ್ಲಿ ಗೆಲ್ಲ ಆಡ್ತಾ ಇರೋದ್ರ ಬಗ್ಗೆ? ತುಂಬಾ ಚೆನ್ನಾಗಿ ಆಡ್ತಾವ್ರೆ, ಏನು ಅದ್ರಲ್ಲಿ ಇದಿಲ್ಲ, ಬೇರೆ ಮಾತಿಲ್ಲ. ಗೆದ್ ಬರ್ಲಿ ಅಂದ್ಬಿಟ್ಟು ನಮಗೂ ಆಸೆ ಅದೇ, ನಮ್ ಕುಟುಂಬಕ್ಕೂ ಆಸೆ. ತಮ್ಮನ ಗಿಲ್ಲಿ ಅಂತ ತಕ್ಷಣ ಅಷ್ಟು ನಗ ಉಕ್ಕಿ ಬರುತ್ತಲ್ಲ, ಆದ್ರೆ ಒಂದು ಇದು ಸರ್, ನಮ್ಗೆ ಅವ್ನು ನೋಡಿದ್ರೆ ಚೆನ್ನಾಗದೆ ಅವ್ರದ್ದು. ತುಂಬಾ ಖುಷಿ. ನೋಡ್ತೀರಾ? ಡೈಲಿ ನೋಡ್ತೀವಿ, ಮಿಸ್ಸೇ ಮಾಡಲ್ಲ. ಮಿಸ್ ಮಾಡೋದೇ ಇಲ್ಲ. ಏನಕ್ಕೋಸ್ಕರ ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ಗಿಲ್ಲಿಗೋಸ್ಕರ ನೋಡ್ತೀವಿ ಸರ್ ಬಿಗ್ ಬಾಸ್. ಗಿಲ್ಲಿಗೋಸ್ಕರನೇ ಬಿಗ್ ಬಾಸ್ ನೋಡ್ತಾನೆ ಇರಲಿಲ್ಲ ಆ ಸೀಸನ್ ಅಲ್ವೇ. ಈ ಸೀಸನ್ ಅಲ್ಲಿ ಮಾತ್ರ ಗಿಲ್ಲಿಗೋಸ್ಕರ ಬಿಗ್ ಬಾಸ್ ನೋಡ್ತಾರ. ಗಿಲ್ಲಿಗೋಸ್ಕರ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಅಲ್ಲ? ನೋಡಿ ಸರ್, ಈಗ ನೋಡಿ ಎಲ್ಲೆಲ್ಲೂ ಅವ್ರ ಸಂಬಂಧ ಇಲ್ಲ, ಏನೇ ನೋಡಿ ಹೋಟ್ಲು ಅಂದ್ರೆ ಒಂದ್ 4 ಬಸ್ ಬಿಸ್ನೆಸ್ ಮಾಡ್ಬೇಕು ಅಂತ ಬರ್ತಾರೆ. ಅವರು ಕೂಡ ಹಿಂಗ ಕಡಿಮೆ ರೇಟ್ ಕೊಟ್ಟು ಈ ತರ ಅಭಿಮಾನ ತೋರಿಸ್ತವ್ರಲ್ಲ. ಇದು ಒಳ್ಳೆತನ ಅವ್ರದ್ದು, ಗಿಲ್ಲಿ ಅವ್ರದ್ದು. ಗೆದ್ ಬರ್ಲಿ ತುಂಬಾ ನಮ್ ಪ್ರತಿ ಜನನು ಅದೇ ಕೇಳ್ತಾರೆ, ಗಿಲ್ಲಿ ಗಿಲ್ಲಿ ಅಂತಾನೆ ಕೇಳ್ತಾರೆ. ಬರೀ ಮಂಡ್ಯ ಜನ ಅಲ್ಲ, ಹೊರಗಡೆ ಬಿಟ್ಟು ಕರ್ನಾಟಕದಲ್ಲೂ ಪೂರ್ತಿ ಅದನ್ನೇ ಕೇಳ್ತಾ ಇರೋದು, ಗಿಲ್ಲಿಗೋಸ್ಕರನೇ ಎಲ್ಲ ಇದು ಮಾಡ್ತಾರೆ, ಗೆಲ್ಲಿ ಗೆಲ್ಲಿ ಅಂತ. ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ? ನಾವು ಸರ್ ಪಾನಿಪುರಿ ಮಾಡ್ತೀವಿ. ಪಾನಿಪುರಿ? ಅಂದ್ರೆ ನೀವು ಹೋಟ್ಲು ತರದವ್ರೆ? ಇಲ್ಲ, ಪೂರಿ ಮಾಡಿ ಹೊರಗಡೆ ಪೂರಿ ಮಾರಿ ಹೊರಗಡೆ ಮಾರುವಂತವ್ರು. ಅಂದ್ರೆ ನೀವು ಡೈಲಿ ಮಿಸ್ ಮಾಡದೆ ಮಾಡಲ್ಲ. ಈ ಸರಿ ಯಾರು ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ? ಗಿಲ್ಲಿನೇ ಗೆಲ್ಬೇಕು ಅಂತ. ಗಿಲ್ಲಿನೇ ಗೆಲ್ಬೇಕು. ನೀವೇ ಓಟ್ ಹಾಕ್ತಾ ಇದ್ದೀರಾ? ಓಟ್ ನಮ್ದು ಇದ್ದಿಲ್ಲ ಸರ್, ಓಟ್ ಹಾಕಿಲ್ಲ. ನೀವು ಓಟ್ ಹಾಕಿಲ್ಲ? ನಮ್ದು ಓಪನ್ ಮಾಡಿದ್ರೆ ಅದೇನೋ ಸರಿ ಮೊಬೈಲ್ ಅಲ್ಲಿ ವರ್ಕ್ ಆಗಲಿಲ್ಲ. ನಿಮ್ಗೆ ಗೊತ್ತಾಯ್ತಲ್ಲ. ಅಂದ್ರೆ ಸಪೋರ್ಟ್ ಇದೆ, ಫುಲ್ ಗಿಲ್ಲಿಗೆ ಸಪೋರ್ಟ್. ಈಗ ಮಳವಳ್ಳಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ರು ಸೌತೆಕಾಯಿ ಮತ್ತೆ ಕಲ್ಲಂಗಡಿ ಫುಲ್ ಫ್ರೀ ಕೊಡ್ತೀನಿ ಅಂತ ಬಿಟ್ಟವ್ರೆ. ನೋಡ್ಬೇಕು, ನಾವೇ ಮಾಡಿದ್ದು. ಅಂದ್ರೆ ನೋಡಿ, ಅವರು ವ್ಯಾಪಾರ 4 ಕಾಸು ಸಂಪಾದನೆ ಮಾಡಿ ಬರಬೇಕು ಅನ್ನೋರು ಕೂಡ ಗಿಲ್ಲಿ ಗೆದ್ದ ದಿನ ನಾನು ಫ್ರೀ ಆಗಿ ಕೊಟ್ಬಿಡ್ತೀನಿ ಅಂತ ಅವ್ರೆ. ಎಲ್ಲ ಪೂರ್ತಿ ಫ್ರೀ ಕೊಡ್ತೀನಿ ಅಂತ ಹೇಳೋರೆ. ತುಂಬಾ ಖುಷಿ ಆಯ್ತು ಅವೆಲ್ಲ ಕೇಳಿ ನೋಡಿದಾಗ. ಅಂದ್ರೆ ನೀವು ಮಂಡ್ಯದವರಾಗಿ ತುಂಬಾ ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಯ್ತು ಸರ್. ಈಗ ಇಲ್ಲಿ ಯಾವ ಕಡೆಗೆ ಬಂದಿದ್ರಿ ಸರ್? ಈಗ ನಾವು ಇದಕ್ಕೆ ಹೋಯ್ತಾದ, ಸತ್ಯಗಾಲಕ್ಕೆ ಹೋಯ್ತದ. ಸತ್ಯಗಾಲಕ್ಕೆ ಹೋಗ್ತಾ ಇದ್ರಿ? ಹಂಗಾಗಿ ನೋಡ್ಬಿಟ್ಟು ನ್ಯಾಷನಲ್ ಇದು ಅಂದ್ರೆ ಈ ಬೋರ್ಡ್ ನೋಡೇ ಬಂದ್ರಿ? ನಾವು ಯೂಟ್ಯೂಬ್ ಮೊದ್ಲು ನೋಡಿದ್ದೆ, 5 ರೂಪಾಯಿ ಇಲ್ಲಿ ಮಳವಳ್ಳಿಲಿ ಇರೋದೇನೋ ಅನ್ಕೊಂಡು ನಾ ಸುಮ್ಮನೆ ಆಗ್ಬಿಟ್ಟಿದ್ದೆ. ಅಂದ್ರೆ ನಿಮ್ಗೆ ಗೊತ್ತಿಲ್ಲ, ತಿನ್ನಗಂಟ್ಲು ಗೊತ್ತಿಲ್ಲ ನಿಮಗೆ? ತಿಂದ್ಮೇಲೆ ಗೊತ್ತಾಯ್ತು, ಇದೇ ಇವ್ರ ಹಂಗಂದ್ರೆ 5 ರೂಪಾಯಿ ಬೋಟ್ ಹಾಕೋರು. ನನಗೆ ಅವಾಗ ಖುಷಿನೇ ಆಗೋಯ್ತು. ಅಂದ್ರೆ ನಿಮ್ಗೆ ದುಡ್ಡು ಕೊಟ್ಟಾಗ್ಲೂ ಗೊತ್ತಾಗಿಲ್ಲ? ಇದೇ ಇಷ್ಟೊಂದು ಕಮ್ಮಿ ತಗೋಬಿಟ್ರಲ್ಲ, ಇಬ್ರಿಂದ ಕಮ್ಮಿ ತಗೋಬಿಟ್ರಲ್ಲ ಅಂತ ನನಗೆ ಇಷ್ಟೊಂದು. ನಿಮ್ಗೆ ಗೊತ್ತೇ ಇಲ್ಲ ಇದೇ ಹೋಟ್ಲು ಅಂತ? ಬೋರ್ಡ್ ಗಿಲ್ಡ್ ಏನು ಇರ್ಲಿವಲ್ಲ, ಬೋರ್ಡ್ ಅಲ್ಲ ಹಾಕಿದ್ದಾರೆ, ನೀವು ನೋಡೇ ಇಲ್ಲ. ತಿಂದ ಮೇಲೆ ಗೊತ್ತಾಗ್ತಿದೆ, ಕಾಸು ಈಸ್ ಕಡಿಮೆ ಇಸ್ಕೊಂಡ್ಮೇಲೆ. ಇಷ್ಟೊಂದು ಚೀಪ್ ಆಗಿ ತೆಗೆದು ಕೊಡ್ತಾರಲ್ಲ ಅಮೌಂಟ್. ಆಮೇಲೆ ನೋಡಿದ್ ನಾವು 5 ರೂಪಾಯಿ ಇದೇ ಇರ್ಬೇಕು ಇಲ್ಲಿಗೆ ಅಂತ ಹಾಕಿರೋದು ಅಂತ. ಅಂದ್ರೆ ನೀವು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲಿ ನೋಡಿದೀನಿ, ಈ ವಿಡಿಯೋ ನೋಡ್ಕೊಂಡ್ ಬಂದಿರಿ. ಬಟ್ ಇದು ಗೊತ್ತಿರ್ಲಿಲ್ಲ. ಈಗ ಗಿಲ್ಲಿನ ಎಲ್ಲೋದ್ರು ಕೂಡ ಚಿಕ್ಕ ಮಕ್ಳಿಂದ ದೊಡ್ಡವರು ಕೂಡ ಅಷ್ಟೊಂದು ಇಷ್ಟಪಡ್ತಾರಲ್ಲ. ತುಂಬಾ ಕರ್ನಾಟಕದಾದ್ಯಂತ ಜನ ಇಷ್ಟಪಡ್ತಾರೆ. ಒಳಗಡೆ ಇರೋರು ಬರೀ ಇವ್ನು ಗಿಮಿಕ್ ಮಾಡ್ತಾನೆ, ಬರೀ ಕಾಮಿಡಿ ಮಾಡ್ತಾನೆ, ಎಲ್ರಿಗೂ ಬೇಜಾರ್ ಮಾಡ್ತಾನೆ ಅಂತಾರೆ. ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಅದೇನಿಲ್ಲ, ಅವ್ನು ಹೋಗಿದ್ರೆ ಕಾಮಿಡಿಯಿಂದನೇ ಹೋಗಿರೋದು, ಅವ್ನು ಕಾಮಿಡಿಯಾಗಿ ಇರೋದು ಸರ್. ಅದ್ ಬಿಟ್ರೆ ಜನಕ್ಕೆ ಏನ್ ಅನ್ಸ್ತದೆ, ಬೇಜಾರೇನಿಲ್ಲ. ಬೇಜಾರು ಏನಾಗಲ್ಲ, ಬೇಜಾರೇ ಇಲ್ಲ. ಅವ್ನು ಕಾಮಿಡಿಯಿಂದ ನಾವು ನೋಡ್ತಾ ಇರ್ತೀವಿ, ಅವ್ನು ಕಾಮಿಡಿಗೋಸ್ಕರ ನಾವು ಬಿಗ್ ಬಾಸ್. ಬಿಗ್ ಬಾಸ್ ನೋಡ್ತಾ ಇದ್ರೆ ಗಿಲ್ಲಿಗೋಸ್ಕರ. ಸಖತ್ತಾಗಿ ಹೇಳಿದ್ರಿ. ಹಂಗಾಗಿ ಕಾಮಿಡಿ ಮಾಡಿಲ್ಲ ಅಂತ ನಿಮ್ಗೆ ಇಷ್ಟ ಆಗಲ್ಲ. ನಾವು ಅವ್ನಿಗೆ ಏನ್ ಕಾಮಿಡಿ ಮಾಡ್ತಾರೆ, ಯಾರನ್ನ ಹೆಂಗ್ ರೇಗಿಸ್ತಾನೆ ಅನ್ನೋದಕ್ಕೋಸ್ಕರ ನಾವು ನೋಡೋದು ಅವನ. ಅದು ಪ್ರತಿದಿನ ಅಂದ್ರೆ ಸುದೀಪ್ ಅವರೇ ಅಷ್ಟೊಂದು ಇಷ್ಟಪಟ್ಬಿಟ್ಟವ್ರಲ್ಲ ಕಾಮಿಡಿ, ಗಿಲ್ಲಿ ಕಾಮಿಡಿನ. ಅದಕ್ಕೋಸ್ಕರ ನೋಡ್ತಾರೆ. ನೀವು ನಿಮ್ ಫ್ರೆಂಡ್ಸ್ ಎಲ್ಲ ನೋಡ್ತೀರಾ? ಮನೆಯವರೆಲ್ಲ ನೋಡ್ತೀರಾ? ಅಂದ್ರೆ ಡೈಲಿ ನೋಡ್ತೀರಾ? ಡೈಲಿ ಟಿವಿ ನೋಡ್ತೀರಾ? ಮೊಬೈಲ್
ಮೊಬೈಲ್ ನೋಡ್ತೀವಿ? ಟಿವಿ ನೋಡ್ತೀವಿ ಸರ್. ಮೊಬೈಲ್ ನೋಡ್ಬಿಟ್ಟು ಟಿವಿ ನೋಡಿ, ಟಿವಿಲೇ ನೋಡೋದು. ಯಾಕಂದ್ರೆ TRP ಅವ್ರಿಗೂ ಬರ್ಬೇಕಲ್ವಾ? ಟಿವಿಲೇ ನೋಡೋದು ನಾವು. ಹಾ ಹಾ ಹಾ. ಡೈಲಿ 9:30 ಹಾಕುವ್ರೆ 11 ಗಂಟೆವರೆಗೂ ನಾವು ಟಿವಿ ಫುಲ್ ನೋಡ್ತಾ ಇರ್ತೀವಿ. ಇದು 12ನೇ ಸೀಸನ್. 12 ಸೀಸನ್ ಅಂದ್ರೆ ಇನ್ನು 11 ಸೀಸನ್ ನೀವು ನೋಡೇ ಇಲ್ಲ? ಯಾವ್ದು ನೋಡಿಲ್ಲ. ಬಿಗ್ ಬಾಸ್ ನೋಡ್ತೀರಿ ನಾವು. ಯಾವ ಕಾರಣಕ್ಕೆ? ನಾವು ಅದ್ರ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಈಗ ಇಲ್ಲಿ ನೋಡಿದ್ಮೇಲೆ ತುಂಬಾ ಇದಾಗೋಯ್ತು. ಗಿಲ್ಲಿ ಬಂದ ಆಡ್ತಾವನೆ ಅಂದ್ಬಿಟ್ಟು ನೋಡ್ತಾ ಇರೋದು. ಗಿಲ್ಲಿಗೋಸ್ಕರ ನೋಡ್ತಾ ಇರ್ತೀವಿ. ಅಬ್ಬಾ, ಅದಕ್ಕೋಸ್ಕರನೇ ಕಲರ್ಸ್ ಕನ್ನಡ ನಂಬರ್ 1 ಹಾಕೊಂಡಿರ್ಬೋದು ಅನ್ಸುತ್ತೆ. ಗಿಲ್ಲಿ ಹೋಗಿರುತ್ತೆ ಕಲರ್ಸ್ ಕನ್ನಡ ನಂಬರ್ 1 ಏನಂಗಂತ ಹೇಳ್ತಲ್ಲ, ಸತ್ಯನ? ಅಲ್ಲ, ಕಲರ್ಸ್ ಕನ್ನಡದಲ್ಲಿ ಎಷ್ಟೆಷ್ಟೆಲ್ಲ ಕಾರ್ಯಕ್ರಮ ಬರುತ್ತೆ. ಆದ್ರೂ ಈ ಸತಿ ಈ ತರ ಎಲ್ಲೂ ಇದ್ ಮಾಡಿರ್ಲಿಲ್ಲ. ಬಿಗ್ ಬಾಸ್ ಹೆಸರು ಅಷ್ಟೊಂದು. ನೀವು ಗಿಲ್ಲಿ ನೋಡಿದ್ದೀರಾ ಸರ್? ಗಿಲ್ಲಿ ನೋಡಿದ್ದೀರಾ? ಇಲ್ಲ, ಅವ್ನು ಕಾಮಿಡಿ ಪ್ರತಿಯೊಂದು ಇದ್ ಮಾಡಿ. ಅಲ್ಲ, ನೀವು ಮಂಡ್ಯದವರಲ್ಲ, ಗಿಲ್ಲಿ ಯಾವಾಗ್ಲೂ ಒಂದ್ಸಾರಿ ನೋಡಿಲ್ಲ ಸರ್. ಗಿಲ್ಲಿ ಒಂದ್ಸಾರಿ ನೋಡಿಲ್ಲ ನೀವು? ನೋಡಿಲ್ಲ ಸರ್. ನೋಡೇ ಇಲ್ಲ, ಪಕ್ಕದವರಾಗಿದ್ರು. ಆದ್ರೂ ನೋಡ್ದೇನೆ ಇಷ್ಟೊಂದು ಪ್ರೀತಿ. ಹೌದು. ಈಗ ಗೆದ್ ಬಂದ್ಮೇಲೆ ನೋಡ್ಬೇಕು ಅನ್ನೋ ಇದೆಯಾ? ಖಂಡಿತ ನಾವ್ ಇದ್ ಮಾಡ್ಬೇಕು ಅಂತ. ಹಾ ಹಾ. ಇದು ಭೇಟಿ ಮಾಡ್ಬೇಕು ತುಂಬಾ ಆಸೆ. ನಿಮ್ಗೆ ಖುಷಿ ಇದೆ? ಆಯ್ತು ಸರ್, ಒಳ್ಳೇದಾಗ್ಲಿ. ತುಂಬಾ ಖುಷಿ ಆಗಿದ್ರೆ ಒಳ್ಳೇದಾಗ್ಲಿ. ಹೋಗಿ ಬನ್ನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಅಣ್ಣ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ನಿಂಗೆ ಅಂತ ಸರ್. ನಿಂಗಯ್ಯ, ಫಾಲ್ ಸ್ಟ್ರಾಂಗ್ ಆಗಿ ಮಾತಾಡ್ತಾ ಇದ್ರಿ. ಹಿಂಗೆ ಇರ್ಲಿ. ಇದು ನಿಮ್ದೇ ಹೋಟೆಲ್? ನಮ್ದು ನಮ್ ಗವಿಯಪ್ಪಂದೆ. ಗವಿಯಪ್ಪಂದು. ನೀವೆಲ್ಲರೂ ಪ್ಲೇಟ್ ಎಲ್ಲಾನು ವಾಶ್ ಮಾಡ್ತಾ ಇದ್ರಿ. ನೋಡಿದ್ರಾ? ನೋಡ್ದೆ ವಿಡಿಯೋ ತಕೊಂಡಿ. ಅಲ್ಲ, ಇಲ್ಲಿ ಬರೀ 5 ರೂಪಾಯಿಗೆ ಇಡ್ಲಿ ದೋಸೆ ಕೊಡೋದಲ್ದೇನೆ ಪ್ಲೇಟ್ಗೆ ಬಾಳೆ ಎಲೆ ಹಾಕೊಡ್ತಾ ಇದ್ರಿ, ಒರ್ಸಿ ಕೊಡ್ತಾ ಇದ್ರಿ. ಮತ್ತೆ ಹಾಗೆ ಅದು ಸಿಸ್ಟಮ್ ಚೆನ್ನಾಗಿರ್ಬೇಕು. ಸಿಸ್ಟಮೆಟಿಕ್ ನೀಟಾಗಿ ಕೊಡ್ಬೇಕು ಅಂತ. ಹೌದು ಅಂತ. ಈಗ ಈ ಪಕ್ಕದವ್ರು ಬಂದ್ರೆ ಏನಂತಾರೆ, ಇದೇನೆ ಹಿಂಗ್ ಗಲೀಜು ಅಂತಾರೆ. ಬಂದವರು ಏನಂತಾರೆ, ಹಂಗೆ ಅಂತಾರೆ. ಅದಕ್ಕೋಸ್ಕರ ನೀಟಾಗಿ ಕೊಡ್ಬೇಕು ಅಂತ ಕೊಡ್ತಾ ಇದ್ದಾರೆ. ಈಗ ನಿಮ್ ಹೋಟೆಲ್ಲಿ ಗಿಲ್ಲಿ ಅಂತ 5 ರೂಪಾಯಿಗೆ ಇಡ್ಲಿ 5 ರೂಪಾಯಿಗೆ ದೋಸೆ ಕೊಡ್ತಾರೆ. ಇದೇ ದೋಸೆ ಹೊರಗಡೆ 20 ರೂಪಾಯಿ ತಗೋತಾರೆ. ಹೌದು ಸರ್. ಅದು ಬರೀ 5 ರೂಪಾಯಿ ಕೊಡ್ತಿದಾರಲ್ಲ, ಯಾಕೆ ಇಷ್ಟೊಂದು? ಇವನು ಗೆಲ್ಲಿ ಅಂತ ಸರ್. ಗೆಲ್ಲಿ ಅಂತ. ನಮ್ಮ ಗವಿಯಪ್ಪನು ಅವ್ರಿಗಿಂತ ಮುಂದೆ ಬರ್ಬೇಕು. ಹೋಟ್ಲು ಮುಂದೆನೆ ಬಂದಂಗೆ ಆಗೋಯ್ತು ಬಿಡಿ. ಕರ್ನಾಟಕದಾದ್ಯಂತ ಫೇಮಸ್. ಗವಿಯಪ್ಪ ಹೋಗ್ ಬಂದವ್ರಿಗೆ ಅಕಸ್ಮಿತ್ ಕಾಸಿಲ್ಲ ಅಂದವರು ಫ್ರೀ ಹೊಟ್ಟೋಯ್ತಾರೆ. ತಿಂದ ಕಾಸು ಇಲ್ದಾರೆ ಹೊಟ್ಟೋಯ್ತಾರೆ. ಕೊಡೋರು ಹೋಗಿ ಆಮೇಲೆ ಇಸ್ಕೊತಾರೆ. ಈಸ್ಕೊಂಡಾರ ಬಂದ್ರ ಮುಂದಿನ ಮಾತು. ಈಗ ನೀವು ಗಿಲ್ಲಿ ನೋಡಿದೀರಾ? ನಮ್ಗೇನ್ ಗೊತ್ತ ಸರ್. ನೀವ್ ಯಾವ್ರವ್ರು? ನಾವಿದೆ ಪಕ್ಕ ಚಿಕ್ಕರಸಿನಕೆರೆ. ದೊಡ್ಡರಸಿನಕೆರೆ ಪಕ್ಕ? ಎರಡು ಒಂದೇ. ಪಕ್ಕನೆ. ಈಗ ಗಿಲ್ಲಿ ಇದ್ ಮಾಡ್ಲಿ ಅಂದ್ಬಿಟ್ಟು ಗೆಲ್ಲಿ ಅಂದ್ಬಿಟ್ಟು ಹಿಂಗ್ ಕಡಿಮೆ ರೇಟ್ ಕೊಡ್ತಾವ್ರಲ್ಲ ಇವ್ರು, ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ಒಳ್ಳೆ ನಮಗೂ ಐಕ್ ಮಕ್ಳು ಗೆಲ್ಲಿ ಅವ್ರು ಓದ್ಲಿ, ಚೆನ್ನಾಗಿ ಮಾಡ್ಲಿ. ನಮ್ಮ ಮಕ್ಳುಗಳವೆ. ನನ್ ಮಗ ಚೂರಿಂದ ರಾತ್ರಿ 10 ಗಂಟೆಲಿ ಬಂದ. ಗಿಲ್ಲಿ ಅಂತ ಅವ್ನಿಗೂ ಪ್ರೀತಿ ಅದು. ನೀವು ನೋಡ್ತೀರಾ ಬಿಗ್ ಬಾಸ್? ನೋಡ್ತೀರಾ? ಏನ್ ಹತ್ರ ಕಿಡ್ಕೊಳ್ಳಿ. ಡೈಲಿ ನೋಡ್ತೀರಾ ಬಿಗ್ ಬಾಸ್ ಮನೇಲಿ? ಅಂದ್ರೆ ಸರ್, ನಾವು ಗೇಮಿಗೆ ಹೋಗ್ತೀವಿ. ಯಾವ್ದೋ ಒಂಟೆ ವೀಕ್ಷಕರ ಗೇಮಿಗೆ ಐಕತ್ತೀವಿ ಅಂತಾರೆ. ಗೇಮಿಗೆ ಅಂದ್ರೆ ಕೆಲವು ಬೆಂಗಳೂರು ಗೊತ್ತಾಗಲ್ಲ, ಕೆಲ್ಸಕ್ಕೆ ಹೋಗಿ ಬರ್ತೀರಿ, ಅಂದ್ರೆ ವ್ಯವಸಾಯ ಮಾಡ್ಕೊ ಬರ್ತೀರಿ. ನಾವು ವ್ಯವಸಾಯ ಮಾಡ್ತೀರಿ. ಬಿಗ್ ಬಾಸ್ ನೋಡು ಗೊತ್ತಿಲ್ಲ, ನೀವು ಒಂದ್ಸಾರಿ ನೋಡಿಲ್ವಾ? ಇನ್ನು ನೋಡಿಲ್ಲ ಸರ್. ಮತ್ತೆ ಗಿಲ್ಲಿ ಯಾವಾಗ ನೋಡಿದ್ದೀರಾ ನೀವು? ಇಲ್ಲಿ ಪ್ರಶಸ್ತಿ ಆಯ್ತಲ್ಲ, ಮಳವಳ್ಳಿ ಅಂತ ನಮ್ ಸುತ್ತಮುತ್ತ ಹಳ್ಳಿಯಲ್ಲೆಲ್ಲ ಪ್ರಶಸ್ತಿ ಆದ್ಮೇಲೆ ಎಲ್ಲರಿಗೂ ಗೊತ್ತಾಗೋಯ್ತು. ನೀವು ನೋಡಿದಿರ ಹತ್ರದಿಂದ? ಇಲ್ಲಿ ಬಂದ್ಮೇಲೆ ಗೊತ್ತಾಗೋಯ್ತು. ನಮ್ ಮೇನ್ ರೋಡ್ ಅಲ್ಲಿ ಇದು ಇದೇ ಗಾಡಿ ಅಂತ ಹೇಳ್ತಾರೆ ಕೆಲವು ಜನ. ನಿಲ್ಸರ್ ನಮ್ಗೋಸ್ಕರ ಅವರು ನಿಲ್ಸಲ್ಲ ಹೇಳಿ ಮತ್ತೆ ಹಂಗಿರ್ತದೆ. ಅದಕ್ಕೋಸ್ಕರ ಗಿಲ್ಲಿ ಏನಕ್ಕೆ ಗೆಲ್ಬೇಕು? ಯಾವ್ದು ಗೆಲ್ಬೇಕು ಅಂದ್ರೆ ನಮ್ಮ ರೈತರಿಗೋಸ್ಕರ ಗೆಲ್ಬೇಕು. ಅಲ್ಲ, ಅವ್ರು ಗೆದ್ರೆ ಅವ್ರಿಗೆ 50 ಲಕ್ಷ ಬರ್ತದೆ, ನಿಮ್ಗೆ ರೈತರಿಗೆ ಏನ್? ಅಲ್ಲ ಸರ್, ನಮ್ ತಳದವನು ನಮ್ಮ ಮಂಡ್ಯ ಜಿಲ್ಲೆಯವನು ಅನ್ನೋ ಲೆಕ್ಕಾಚಾರದಲ್ಲಿ ಗೆಲ್ಬೇಕು ಅಷ್ಟೇ. ಇನ್ನೇನು ಬೇರೆ ಈಗ ಬೆಂಗಳೂರು ಜಿಲ್ಲೆಗೆ ಮತ್ತೆ ಬೇರೆ ಗ್ರಾಮಾಂತರಕ್ಕೆ, ಬೆಳಗಾಂಗೆ, ಹಾಸನಕ್ಕೆ ಅಲ್ಲಿಗೆಲ್ಲ ಹೋಗ್ತಾರೆ. ನಮ್ಮ ಮಂಡ್ಯ ಜಿಲ್ಲೆ ಗೆಲ್ಬೇಕು. ಮಂಡ್ಯ ಹುಡುಗ ಅಂತ ಹೇಳಿ ಗೆಲ್ಬೇಕು ಅಂತ. ಹೌದು. ನೀವು ಬಿಗ್ ಬಾಸ್ ನೋಡೋದೇ ಇಲ್ಲ ಅಂತಿರಲ್ಲ? ನೋಡ್ಬೇಕು, ನಾವು ಗದ್ದೆ ತಾವ್ ಗೇಯ್ತಾ ಇರೋರು. ಅಂದ್ರೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಬಿಗ್ ಬಾಸ್ ಬಗ್ಗೆ? ಇಲ್ಲಿ ನಮ್ಮ ಗವಿಯಪ್ಪನೇ ಮೇನ್. ನಮ್ ಗವಿಯಪ್ಪನೇ ಮೇನ್. ಅಂದ್ರೆ ಇವ್ರು ಕಡಿಮೆ ಇಟ್ಟ ಮೇಲೆ ನಿಮ್ಗೆ ಗೊತ್ತಾಯ್ತಾ ಗಿಲ್ಲಿ ಬಗ್ಗೆ ಅಂತ? ನೀವು ಪಕ್ಕದೂರವರಾಗಿರೋ ಗಿಲ್ಲಿ ನೋಡಿ, ನೀವು ಮಾತಾಡ್ತೀರ ನೋಡ್ರಿ, ಯಾರೋ ಪಾಪ ಟೂರಿಸ್ಟ್ ಆಗಿ ಬಂದ್ರೆ ಅವ್ರು ಖುಷಿ ಪಡ್ತಿದಾರೆ ನಿಮ್ ಗಿಲ್ಲಿ ಬಗ್ಗೆ ಮಾತಾಡ್ತಿದಾರೆ ಅಂತ. ಅಂದ್ರೆ ನಿಮ್ಗೆ ಇಷ್ಟ ಗಿಲ್ಲಿ ಅಂತ ಇಷ್ಟ ಸರ್. ಆಯ್ತು ಸರ್, ಒಳ್ಳೇದಾಗ್ಲಿ. ಆಯ್ತು. ಆದ್ರೆ ನಮ್ ಗವಿಯಪ್ಪ ಏನ್ ಮಾಡ್ತಾನೆ ಗೊತ್ತಾ? ಅವನು ಕಾಸು ಕೊಡದೆ ಹೋಗಿ ಏನೋ ಒಂದು ಧರ್ಮ ಇಟ್ಕೊಂಡ್ಬಿಟ್ಟಿದ್ದಾನೆ. ಧರ್ಮ ನೀವು ನೋಡ್ತಾ ಇರ್ತೀರ ಹತ್ರದಿಂದ? ಡೈಲಿ ಎದ್ ಬಂದ್ರೆ ಇಲ್ಲೇ ಮುಂದೆ ಕೆಲಸ ಮಾಡ್ತಾ ಇದ್ದೀನಿ. ಸುಳ್ಳ್ಯಾಕ್ ಆಡ್ಬೇಕು? ಹೌದು. ನಾ ಬೆಳಿಗ್ಗೆ 5 ಗಂಟೆಲ್ಲ ಬಂದವನು ಇಲ್ಲಿಗೆ ಮನೆಯಿಂದ ಎದ್ದು. ಇನ್ನೂ ಗದ್ದೆ ಹತ್ರ ಅವನಿಲ್ಲ. ಈಗ ನಾವು ಈ ಗದ್ದೆ ತಗ ಹೋಗ್ತೀವಿ. ಸರಿ ಆಯ್ತು ಯಜಮಾನ್ರೆ, ಹೋಗ್ ಬನ್ನಿ. ಆಯ್ತು, ಒಳ್ಳೇದಾಗಿ. ಹೆಂಗೆ